सभी को नमस्कार। मैं गोविंद पारिक हृदय से स्वागत करता हूं आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 12 जनवरी, वार रविवार। इससे पहले कि आज के समाचारों की शुरुआत करें, आज का दिन बड़ा विशेष है। आज का दिन स्वामी विवेकानंद जी के 162वें जन्म दिवस के रूप में मनाया जा रहा है, जिसे युवा दिवस भी कहा जाता है। प्रेरणा के स्रोत स्वामी विवेकानंद जी के जन्मदिन की आप सभी को बहुत बहुत बधाई और शुभकामनाएं। और एक विशेष जानकारी हम आपको देना चाहते हैं। किन्हीं कारणों की वजह से कुछ दिनों के लिए 8 से 10 दिनों के लिए, लगभग 8 से 10 दिनों के लिए हम रोज की तरह समाचार आप तक नहीं पहुंचा पाएंगे, उसके लिए क्षमा चाहते हैं। ठीक 8 से 10 दिनों बाद फिर इसी तरह हम आपसे जुड़ेंगे। तब तक हमें जो खबरें मिलती रहेगी, जो समाचार हमें मिलते रहेंगे, वो हम आप तक जरूर पहुंचाने की कोशिश करेंगे। अब तक जैसे पारिक प्रेजेंटेशन चलते आ रहा है, उसी सुचारू रूप से 8 से 10 दिन बाद हम फिर मिलेंगे। तो चलिए देखते हैं आज के क्या है समाचार। दांडेली नगर पुलिस थाना में पीएसआई साहब श्री किरण पाटिल जी ने SC/ST समुदाय को SC/ST कानून प्रक्रिया के बारे में अवगत कराया। कार्यक्रम में SC/ST समुदाय के काफी प्रमुख लोग और कार्यकर्ता उपस्थित थे। साथ में पुलिस विभाग के अधिकारी व कर्मचारी उपस्थित। ಕೇವಲ ಈಗ ಸಾಂಕೇತಿಕವಾಗಿ ಹೇಳ್ತಾ ಇಲ್ಲ, ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ ನಾವು ನಮ್ಮ ಕಡೆಯಿಂದ. ಮತ್ತು ಹಲವಾರು ವಿಚಾರಗಳನ್ನು ಹೇಳಿದೆ. ಇನ್ಮೇಲೆ ನಾವು ಪ್ರೊಸೀಡಿಂಗ್ಸ್ ಮಾಡ್ತೀವಿ, ಕಂಪಲ್ಸರಿ ಇದನ್ನು ತಗೋತೀವಿ. ಮೇಡಮ್ ಅವ್ರು ಹೇಳ್ತಾ ಇತ್ತು, ಕಂಪ್ಲೇಂಟ್ ಯಾವುದೇ ರೀತಿ ಬಂದರೂ ಕೂಡ ಅದನ್ನು ನಾವು ಕಡೆ ರಿಸೀವ್ ಮಾಡಕ್ಕೆ ಕೊಡ್ತೀವಿ. ಅದು ಎಲ್ಲೇ ಆಗಲಿ ಯಾವುದೇ ಆಗ್ತೈತೆ ಕಂಪ್ಲೇಂಟನ್ನು ರಿಸೀವ್ ಮಾಡ್ತೀವಿ. ಮತ್ತು ಈಗ ಆಲ್ರೆಡಿ ನಮಗೆ ಗೊತ್ತಿರೋ ಕೂಡ ಹೇಳಿದ್ರೆ ನೋಡಿದರೆ ಹಲವಾರು ಆಲ್ಮೋಸ್ಟ್ ಇಲ್ಲಿಗಲ್ ಆಕ್ಟಿವಿಟಿ ಅಂತ ನಾವು ಕರ್ವ್ ಮಾಡ್ತಾ ಇದ್ವಿ, ಕಡಿಮೆ ಮಾಡಿಸ್ತಾ ಇದ್ವಿ, ಕೇಸ್ ಮಾಡ್ತಾ ಇದ್ವಿ. ಆದರೂ ಕೂಡ ಕಂಪ್ಲೀಟ್ ಆಗಿ ಅಂತ ಹೇಳಲ್ಲ, ನಡೀತಾ ಇಲ್ಲ ಅಂತಲ್ಲ. ಹಲವಾರು ರೀತಿ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ವಿ. ನೈಟು ಡೇ ನೈಟ್ ಅಂತ ಬಿಟ್ಕೊಂಡು ಸಹಿತ ಸಿಬ್ಬಂದಿಗಳನ್ನ ತೊಗೊಂಡು ಕೆಲಸ ಮಾಡ್ತಾ ಇದ್ವಿ. ವಿಚಾರ ಏನಪ್ಪ ಅಂತಂದರೆ, ಸ್ವಲ್ಪ ನಮ್ಮ ಬಗ್ಗೆ ನಾವು ಹುಡುಕೋದು, ಆಮೇಲೆ ನಾನು ತಿಳ್ಕೊತೀನಿ. ಫಸ್ಟ್ ಸ್ವಲ್ಪ ಹುಡುಕೋ ಇಚ್ಛೆ ಮಾಡ್ತೀನಿ. ವಿಶ್ವಸಂಸ್ಥೆದೊಂದು ಇದನ್ನಿದೆ, ಏನಪ್ಪ ಅಂತಂದರೆ ಪ್ರತಿ 1 ಲಕ್ಷಕ್ಕೆ 222 ಜನ ಪೊಲೀಸರು ಇರ್ಬೇಕಂತೇಳಿ. 1 ಲಕ್ಷ ಜನ ಇದ್ದಾರಪ್ಪ ಅಂತಂದ್ರೆ 222 ಜನ ಅವ್ರಿಗೆ ಕೊಡಬೇಕು. ನಮ್ಮಲ್ಲಿ ಆಲ್ಮೋಸ್ಟ್ ಒಂದು ದಾಂಡೇಲಿ 50ರಿಂದ 40 ಸಾವಿರ ಜನ ಇರ್ಬೋದು. ಬಟ್ ನಾವು ಹಾಡಿ ಇದ್ದೀವಪ್ಪ ಅಂದ್ರೆ 50ರಿಂದ 55 ಜನ ಇದ್ದೀವಿ. ಅದ್ರಲ್ಲಿ ಪ್ರತಿ ತಿಂಗಳಲ್ಲಿ ಒಂದು 15 ಜನ, ಒಂದು 15ರಿಂದ 20 ಜನ, 15ರಿಂದ 20 ದಿವಸ ಹೊರಗಡೆ ಇರ್ತಾರೆ. ಆಮೇಲೆ ಬೇರೆ ಡಿಪಾರ್ಟ್ ಮಾಡ್ತಾರೆ ಇರೋಲ್ಲ, ಇಲ್ಲೇ ಕಂಪಲ್ಸರಿ ಇಲ್ಲೇ ಸ್ಟೇಷನ್ ಇಲ್ಲೇ ಅಂತೇಳಿ. ಯಾವುದೋ ಬಂದೋಬಸ್ತು, ಯಾವುದೋ ಚುನಾವಣೆ ಏನಾದರೂ ಒಂದಿರುತ್ತೆ. ಮಿನಿಮಮ್ 20, ಈಗ ತೆಗೆದು ಇವತ್ತು ನಾವು ಸಿಚುವೇಶನ್ ತೆಗೆದು ನೋಡಿದ್ರೆ ಒಂದು 10 ಪೀಪಲ್ ಅದು ಹೊರಗಡೆ ಇದ್ದೇ ಇರ್ತಾರೆ, ಹೌದಾ? ಸೊ ಅದೇ ರೀತಿ ಮತ್ತೆ ವಾರ ಕಂಪಲ್ಸರಿ 2 ನೈಟ್ ರೌಂಡ್ಸ್ ಮಾಡಲೇಬೇಕು. ಅವರು ನೈಟ್ ರೌಂಡ್ಸ್ ನಮ್ಮಲ್ಲಿ ಯಾವ ಥರ ಇದೆ ಅಂತಂದರೆ, ನೈಟ್ 10 ಗಂಟೆಗೆ ಸ್ಟಾರ್ಟ್ ಆದರೆ ಮಾರ್ನಿಂಗ್ 5 ಗಂಟೆವರೆಗೂ ಮಾಡಲೇಬೇಕು. ಎಲ್ಲ ಬೇಗ ಸೈನ್ ಆಗಿ ಕೊಡ್ತೇವೆ, ಮುಂಚೆ ಥರ ಇಲ್ಲ. ಏನಪ್ಪ ಅಂತಂದ್ರೆ ಎಲ್ಲ ಆನ್ಲೈನ್ ಸಿಸ್ಟಮ್ ಇದೆ. ಈಗ ಆ ಸ್ಪಾಟ್ಗೆ ಹೋಗ್ಬೇಕು, ಅಲ್ಲಿ ಸ್ಕ್ಯಾನ್ ಮಾಡಬೇಕು, ಅಲ್ಲಿಂದ ನೆಕ್ಸ್ಟ್ 10 ನಿಮಿಷ ಬಿಟ್ಟು ಮತ್ತೊಂದು ಸ್ಪಾಟ್ಗೆ ಹೋಗ್ಬೇಕು. ಇದನ್ನೆಲ್ಲ ಎಲ್ಲ ಪಾಯಿಂಟ್ಗಳನ್ನ ಚೆಕ್ ಮಾಡಿ ಮುಗಿಸೋದ್ರಲ್ಲಿ ಮಾರ್ನಿಂಗ್ 5 ಗಂಟೆ ಆಗಿರುತ್ತೆ. ಸೊ ಕಂಪಲ್ಸರಿ ನೈಟ್ ಪೆಟ್ರೋಲ್ ನಮ್ಮಲ್ಲಿ ಕಂಪಲ್ಸರಿ ಇರುತ್ತೆ, ಕಂಪಲ್ಸರಿ ಮಾಡೇ ಮಾಡ್ತಾರೆ. ಅದರಲ್ಲಿ ಯಾವುದು ವರ್ಕ್ ಮಾಡುವಂಥದ್ದಿಲ್ಲ. ಅದನ್ನು ಮಾರ್ನಿಂಗ್ ರಿಪೋರ್ಟ್ ತೆಗೆದ್ರೆ ರಿಪೋರ್ಟ್ ಸಿಗುತ್ತೆ ನಮಗೆ, ಎಷ್ಟು ಮಾಡಿದ್ದಾರೆ, ಎಷ್ಟಿಲ್ಲ, ಏನಾಗಿದೆ ಅಂತೇಳಿ. ಸೊ ಇದರಲ್ಲಿ ಯಾವುದೇ ರೀತಿ ಕಳ್ತನ ಮಾಡೋಕ್ಕಾಗಲ್ಲ ಅವ್ರ ಸಿಬ್ಬಂದಿಗಳು. ಸೊ ಪೆಟ್ರೋಲಿಂಗ್ ಏನಿದೆಲ್ಲ ಕಂಪಲ್ಸರಿ ಆಗೇ ಆಗ್ತಾ ಇರುತ್ತೆ. ಮತ್ತೀಗ ಯಾರ ಹಿರಿಯರು ಬರಲಿ, ಯಾರೇ ಬರಲಿ ನಮ್ಮಲ್ಲಿ ಕಂಪಲ್ಸರಿ ನೋಡಿ. ಇವನ್ ನಮ್ಮ QR ಕೋಡ್ ಕೂಡ ಹಾಕಿದ್ದಾರೆ, ಏನಂದರೆ ನಿಮಗೆ ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತೇಳಿ. ಹೈಯರ್ ಆಫೀಸರ್ಸ್ ಈ ಲೆವೆಲಿಗೆ ನಮ್ಮ ಮೇಲೆ ಪ್ರೆಷರ್ ಇದೆ ಅಂದರೆ ಜನರ ಜೊತೆ ಭಾಳ ಸರಿಯಾಗಿ ವರ್ತನೆ ಮಾಡಬೇಕು. ಬಂದಾಗ ಚೇರ್ ಕೊಡೋದಾಗಲಿ, ಅವ್ರನ್ನ ಕೂರಿಸ್ಕೊಡೋದಾಗಲಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದಾಗಲಿ ಕಂಪಲ್ಸರಿ ಇದೆ. ಪೂರ್ತಿ ನಮ್ಮದೇನಿದೆ ಜನಸ್ನೇಹಿ ಪೊಲೀಸ್ ಮಾಡ್ತಾ ಇದ್ದೇವೆ. ಇವನ್ ನಾವು ಬೀಟ್ ಹೋಗ್ತಾರೆ, ಬೀಟ್ ಮೀಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೇ ರೀತಿಯಾಗಿ ಏನೇನು ತಿಳುವಳಿಕೆ ಇರಬೇಕು ಅದನ್ನು ಮಾಡ್ತಾ ಇದ್ದಾರೆ.
ಸೊ ನಮ್ಮ ಕಡೆಯಿಂದ ಲೋಪಗಳಾಗುತ್ತೆ ಇಲ್ಲ ಅಂತಲ್ಲ, ಲೋಪ ಆಗೇ ಆಗುತ್ತೆ. ನಾವು ಯಾಕಪ್ಪ ಅಂತಂದ್ರೆ ನಾನು ಸೊಸೈಟಿಯಿಂದ ಬಂದಿದ್ದೆ, ನಿಮ್ಮ ಸಮಾಜದಿಂದ ನಾವೇ ಬಂದವರು. ನಿಮ್ಮಲ್ಲಿರುವಂಥ ನಮ್ಮವರೊಬ್ಬರು ಅಣ್ಣ ತಮ್ಮ ಅಪ್ಪ ತಮ್ಮ ಮಗ ಯಾರೋ ನಾವೇ ಇದ್ದೀವಿ ಅಷ್ಟೇ. ಹೊರಗಿನ ಬಂದಿಲ್ಲ, ನಮ್ಮಲ್ಲಿ ತಪ್ಪುಗಳಾಗುತ್ತೆ ಇದನ್ನೆಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಆದರೆ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಕರ್ತವ್ಯ ಮಾಡ್ತಾ ಇದ್ದೀವಿ. ಮತ್ತು ಇನ್ಮೇಲೆ ಕಂಟಿನ್ಯೂಸ್ ತಾವೇನು ಹೇಳಿದ್ರಲ್ಲ, ಪೆಟ್ರೋಲಿಂಗ್ ಏನಿದೆ ಕಂಪಲ್ಸರಿ ಮಾಡ್ತಾ ಇರ್ತೀವಿ. ಆಲ್ರೆಡಿ ನೋಡ್ರಿ ವಾರದಲ್ಲಿ 1-2 ಸ್ಪೆಷಲ್ ಡ್ರೈವ್ ಮಾಡ್ತೀವಿ. ಮೋಟರ್ ವೆಹಿಕಲ್ನ ಮೈನರ್ ಡ್ರೈವಿಂಗ್ ಇರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಇರ್ಬೋದು. ಈಗ ನಮ್ಮ ಇವರೊಂದು ಕಂಪ್ಲೇಂಟ್ ಇರೋದು ಭಾಳ ಫೈನ್ ಆಕ್ಟಿವ್ ಇದು ಮಾಡ್ತಿರೋದು ಬರ್ಲಾಕ್ ಹೆದರ್ತಾರಂತೆ. ಬಟ್ ಅದು ಏನು ಮಾಡೋಕ್ಕಾಗಲ್ಲ, ಅದ್ಬಿಟ್ಟು ನಾವು ನಿರ್ವಹಣೆ ಇದು ಮಾಡೋಕ್ಕಾಗಲ್ಲ. ಪಾಪ ಎಷ್ಟೋ ಜನ ಹೆಣ್ಮಕ್ಳು ಹೆದರ್ತಾ ಇದ್ದಾರೆ ರೋಡ್ ಮೇಲೆ ಹೋಗಕ್ಕೆ, ವೃದ್ಧರು ಹೆದರ್ತಾ ಇದ್ದಾರೆ ರೋಡ್ ಮೇಲೆ ಹೋಗಕ್ಕೆ. ಫುಲ್ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಇಂಥ ಕಂಜೆಸ್ಟೆಡ್ ಇರುವ ಸಿಟಿ ಇದೆ, ನಾವು ಸ್ಪೀಡಾಗಿ ಹೋದ್ರೆ ಅಥವಾ 40, 60, 70 ಸ್ಪೀಡ್ ಹೋದ್ರೆ ಏನಾಗುತ್ತೆ, ಅವನು ಡೆತ್ ಆಗ್ತಾನೆ, ಮತ್ತು ಬರೋರು ಅವನು ಅವ್ರಿಗೆ ಕೂಡ ಏನಾದ್ರು ಹೆಚ್ಚು ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ವೆಹಿಕಲ್ ಆ್ಯಕ್ಟರ್ ನಾವು ಅಂದ್ರೆ ಕಂಪಲ್ಸರಿ ಸ್ಟ್ರಿಕ್ಟ್ ಆಗಿದ್ದು, ಇನ್ನೂ ಇದಕ್ಕಿಂತ ಜಾಸ್ತಿ ಸ್ಟ್ರಿಕ್ಟ್ ಮಾಡ್ತೀವಿ. ಮತ್ತು ನಾವು ಸೆಪ್ರೇಟಾಗಿ ಟ್ರಾಫಿಕ್ ಒಂದು ಯಾರೋ ಅಫೆನ್ಸ್ ಮಾಡಿದ್ರು ನಾವು ಫೋಟೋ ಹಾಕ್ಬಿಟ್ಟು ಅದಕ್ಕೆ ನೋಟಿಸ್ ಕಳಿಸಿ, ಮನೆ ನೋಟಿಸ್ ಕಳಿಸಿ, ಏನಾದರೂ ಕೋರ್ಟಿಗೆ ನೋಟಿಸ್ ಕಳಿಸ್ತೀವಿ. ಆ ವಿಷಯದಲ್ಲಿ ಯಾವುದೇ ರೀತಿ ಮುಲಾಜ್ ತೋರಿಸ್ತಾ ಇಲ್ಲ. ಇಲ್ಲ ಆತ ಇಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಆತ ಹಂಗೇನಿಲ್ಲ, ಅದು ಇವತ್ತು ಆಗಲೇಬೇಕು ಅಂತ ಹೇಳಿದ್ರೆ ಆ ದಿವಸ ನನಗೆ ಗೊತ್ತಿಲ್ಲ ಪ್ರತಿ ದಿವಸ ಸಾಯಂಕಾಲ ಮಾಡ್ತಾರೆ ಅಂತೇಳಿ ನಾನು ಇವ್ರಿಗೆ ಮಾರ್ನಿಂಗ್ ಕರೀರಿ ಅಂತ ಹೇಳ್ಬಿಟ್ಟೆ. ಸೊ ಅದಕ್ಕೆಲ್ಲ ಸ್ವಲ್ಪ ಮಾರ್ಕೆಟ್ ಇರುತ್ತೆ ಅಂತಂದ್ರೆ ಇಲ್ಲಿ ನಾವು 11 ಗಂಟೆಗೆ ಕೇಳಿರಿ ಯಾವ್ದು ಬರಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ದಿನ 5 ಸಾಯಂಕಾಲ ಮಾಡ್ತೀನಿ. ಅದ್ರ ಬಗ್ಗೆ ನಾನು ಇದು ಮಾಡ್ತೀನಿ. ಮತ್ತು ಅಡ್ವಾನ್ಸ್ ಹೇಳ್ತೀವಿ ಒಂದು ದಿವಸ ಅದನ್ನು ಮಾಡ್ತೀವಿ. ಮತ್ತು NDPS ಆಲ್ರೆಡಿ ಹೇಳಿ ನಿಜವಾಗ್ಲಿದೆ, ನಾನು ಒಪ್ಕೋತೀನಿ ಅದಿಲ್ಲ ಅಂತೆಲ್ಲ. ಆದರೆ ಹೋದ ವರ್ಷ ನಾವು ಆಚೆ ವರ್ಷ ಎಲ್ಲ ಕಂಪೇರ್ ಮಾಡಿದರೆ 20 ಕೇಸ್ ಮಾಡಿದ್ವಿ ಹೋದ ವರ್ಷ. ಸೊ ಯಾವ ಸ್ಟೇಷನಲ್ಲಿ ಕೂಡ ಎಲ್ಲಿ ಮಾಡಿಲ್ಲ. ಅದು ಮಿನಿಮಮ್ 1 kg 2 kg ಎಲ್ಲ ಡಿಸ್ಟಿಕ್ ಕೋರ್ಟಲ್ಲಿ ಟ್ರೈ ಆಗುತ್ತೆ. ಎಲ್ಲ ಅವ್ರನ್ನ ಜೈಲಿಗೆ ಕಳಿಸಿದ್ರು. ಇನ್ನೂ ಎಷ್ಟೋ ಜನ ಜೈಲಲ್ಲಿ ಇದ್ದಾರೆ. ಆದರೆ ಇನ್ನೂ ಅದನ್ನು ಅಂತ ಹೇಳೋದು ಇನ್ನೂ ಸ್ಟಾರ್ಟ್ ಇದೆ. ಸಣ್ಣ ಚಿಕ್ಕ ಮಕ್ಕಳೆಲ್ಲ ಬಲಿ ಆಗ್ತಾ ಇದ್ದಾರೆ. ಅದು ನಮಗೆ ಕ್ಲಿಯರ್ ಇದೆ. ಇನ್ನೂ कैनरा बैंक देशपांडे आर्ट सिटी संस्था द्वारा कल यानी 13 जनवरी को दांडेली के सोमानी सर्कल पर संक्रांति के अवसर पर संक्रांति बाजार का आयोजन किया जाएगा, जो कि सुबह 9 बजे से शाम 5 बजे तक रहेगा, जिसमें स्वनिर्मित आहार पदार्थों की बिक्री और भी कई चीजों की बिक्री होगी। इस बारे में इस संक्रांति बाजार विशेष के बारे में योजना अधिकारी महाबलेश्वर नाइक जी को सुनते हैं। चलिए। ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಮಹಾಬಲೇಶ್ವರ್ ನಾಯ್ಕ್ ಅಂತ, ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿಯ ಯೋಜನಾಧಿಕಾರಿ. ದಿನಾಂಕ 13/1/2025 ಸೋಮವಾರ ಬೆಳಗ್ಗೆ 9:30 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆ ಹಸನ್ಮಾಳ ದಾಂಡೇಲಿ ವತಿಯಿಂದ ಸ್ವಸಹಾಯ ಸಂಘದ ಸದಸ್ಯರು ಉತ್ಪಾದಿಸಿರುವಂಥ ಆಹಾರ ಪದಾರ್ಥಗಳು ಮತ್ತು ಇನ್ನಿತರ ಉತ್ಪಾದಕ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಪ್ರೋತ್ಸಾಹಿಸುವಂಥ ಉದ್ದೇಶದಿಂದ ಸಂಕ್ರಾಂತಿಯ ಈ ಸಂದರ್ಭದಲ್ಲಿ ಸಂಕ್ರಾಂತಿ ಬಜಾರ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ದಾಂಡೇಲಿಯ ಸೋಮಾನಿ ವೃತ್ತದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ಸ್ವಸಹಾಯ ಸಂಘದ ಮಹಿಳೆಯರು, ಸಂಸ್ಥೆಯಲ್ಲಿ ತರಬೇತಿ ಪಡೆದಿರುವಂಥ ಎಲ್ಲ ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆರ್ ಸಿಟಿ ಬಜಾರ್ನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಖರೀದಿಸಿ ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇನೆ. ತಮ್ಮ ಆಗಮನದ ನಿರೀಕ್ಷೆಯಲ್ಲಿರುವವರು CPDR ಸಿಟಿಯ ಎಲ್ಲ ಸಿಬ್ಬಂದಿ ವರ್ಗದವರು. ಧನ್ಯವಾದಗಳು. कल हमने आपसे जो सवाल पूछा था उसका सही जवाब है मंदाकिनी। कमेंट्स में जवाब देने वाले हैं प्रवीण मिश्रा, देवानंद सड़ेकर, नितिन कुमार अलसिकी, महेंद्र सिंह सोलंकी, अभिषेक यादव यूपी प्रयागराज से, फरहाद M शेख, मनोज कुमार चौधरी, गायत्री नीलेश पाठक, शीला विनायक, पद्मा कुर्डेकर, मुक्तियार सांभराणी, शैला सुतार, लतीफा शेख, योगेश कदम, काव्या बी ठाकुर, जब्बार पठान, जयश्री देवकी, मुक्तियार मीर, खलीलुल्लाह एंड मिर्जाबाई और संघर्ष आर। आपको फिर एक बार हाथ जोड़कर निवेदन करते हैं, कुछ दिनों के लिए हम आपसे इस प्रकार से समाचार पहुंचाने में असमर्थ रहेंगे, माफी चाहते हैं। कुछ दिनों बाद
आपकी और हमारी फिर इसी प्रकार से मुलाकात होगी। तब तक जो भी समाचार हम तक पहुंचेंगे हम हमारे चैनल के द्वारा आप तक जरूर पहुंचाएंगे। इसी तरह अपना समर्थन और सहयोग आशीर्वाद हम पर बनाए रखना, क्योंकि आपका समर्थन हमारा उत्साह है, आपका साथ आपका सहयोग हमारे लिए आशीर्वाद है। बहुत बहुत धन्यवाद।